ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ. ಅವಾಗ ನೋಡ್ರಿ ಇವ್ರು ಓವರ್ಟೇಕ್ ಹೊಡಿತಾರೆ. ಅಯ್ಯೋ ಅಯ್ಯೋ ಜಾಹ್ನವಿ ಅಂತ ಫುಲ್ ಓವರ್ಟೇಕ್. ಅದನ್ನ ಕಳ್ಳೆ ಹೇಳಿಲ್ಲ ಈ ಕಡೆ. ಕರಿಯಜ್ಜ 1 ರೂಪಾಯಿ ದುಡ್ಡು ಕೊಡ್ತಿರಲಿಲ್ಲ ನನಗೆ ಅಜ್ಜ. ಅಜ್ಜಿ ನೋಡೋದನ್ನ ಬೇಡ ಎಂತ ತೊಂದರೆ ಅಂತ ನೋಡಿರಮ್ಮ ಎಂತ ಸೀರೆ ತಂದ್ರು ನಿಂಗೆ. ಈರಜ್ಜಿಗೆ ನಮ್ಮ ಸೈಟ್ ಹೆಂಗೋ ನಾವು ತಾಗಿದ್ವಿಲ್ಲ. ಕಾಪಾಡಿ ರಜ್ಜಿ ಶುಭಾಶಯಗಳನ್ನು. ಲಕ್ಕಜ್ಜಿ ಈರಜ್ಜಿ ಪೂಜೆ ಮಾಡಕ್ ಹೋಯ್ದ್ವಲ್ಲ ಬ್ಲೌಸ್ ಬಿಟ್ಟು ಬಂದವನೆ. ಏ ಗಂಡು ಹುಡುಗರ ನೀವೇನು ಬೆಳಕ್ಕೆ ಸುತ್ತ ಬೆಟ್ಟದೊಳಗೆ ನೀರೈತಿ, ಇದೆಲ್ಲ ಬೆಟ್ಟನೇ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ವ್ಲಾಗ್ಸ್. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಇಲ್ಲಿ ದಾಸಯ್ಯ ಗೋವಿಂದ ಅವರು ಬಂದಿದ್ದಾರೆ. ಕಾಲಿಗೆಲ್ಲ ನೀರು ಹಾಕಿ ಆಮೇಲೆ ಪೂಜೆ ಮಾಡ್ತು ನಮ್ಮ ಅಜ್ಜಿ. ಇದಾದ್ಮೇಲೆ ಇವರು ನಮ್ಮ ಮನೆ ಎದುರಿಗೆ ಇರೋದು. ಸೊ ಪಾಪುನು ಹಂಗೇನೆ ನಾನು ಬಡಿತೀನಿ ಅಂತ ಇಸ್ಕೊಂಡ. ಇಲ್ಲಿ ನವೀನು ಅವ್ರ ಅಣ್ಣನೂ ಎಲ್ಲ ದೇವರಿಗೆಲ್ಲ ಕಾಲಿಗೆ ಬಿದ್ದರು. ಇದಾದಮೇಲೆ ನಾವು ರಂಗನಾಥಪುರಕ್ಕೆ ಹೋಗಬೇಕು. ಅಲ್ಲಿ ನಮ್ಮ ಅಜ್ಜಿಗೆ ಪೂಜೆ ಮಾಡ್ಕೊಂಬರ್ಬೇಕು. ಸೊ ಅದಕ್ಕೆ ಈಗ ಹೊರಟಿದ್ದೀವಿ. ನೀನಿದ್ರಾಗೆ ನಾವಿವಾಗ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ. ಅವ್ರ ರಂಗನಾಥಪುರಕ್ಕೆ ಹೋಗ್ತಾ ಇದೀವಿ ಪೂಜೆ ಮಾಡಕ್ಕೆ. ನಮ್ದು ಇನ್ನೊಂದು ಬೈಕ್ ಹೋಗ್ತಾ ಇದೆ, ಅದರಲ್ಲಿ 3 ಜನ ಹೋಗ್ತವ್ರೆ. ಜಶ್ವಿಕಾ, ಜಾಹ್ನವಿ, ನಾಗರಾಜ್. ನೋಡ್ರಿ ಇವ್ರು ಓವರ್ಟೇಕ್ ಹೊಡಿತಾರೆ. ಅಯ್ಯೋ ಅಯ್ಯೋ ಜಾಹ್ನವಿ ಅಂತ ಫುಲ್ ಓವರ್ಟೇಕ್. ಯಶು ಬಾಯ್ ಹೋಗ್ರಿ ಬತ್ತಿ ಹೋಗ್ರಿ. ಇಲ್ಲಿ ನೋಡಿ ಮುಂದೆ ಕಡಿಮೆ ಮಾರಕ ದೇವಸ್ಥಾನ ಬರುತ್ತೆ. ನಾವೀಗ ರಂಗನಾಥಪುರಕ್ಕೆ ಬಂದ್ವಿ. ಇಲ್ಲಿ ದೇವಸ್ಥಾನ ಬಾಗಿಲಾಕಿದೆ, ಹಂಗಾಗಿ ನಾವು ಸೈಡಿಂದ ಹೋಗ್ಬೇಕು ಪೂಜೆ ಮಾಡೋಕ್ಕೆ. ಎಷ್ಟೋ ವರ್ಷನೇ ಆಗೋಯ್ತು ನಾನು ಬಂದು ಪೂಜೆ ಮಾಡಿ. ಮದುವೆ ಆದಮೇಲೆ ನಾವು ಹುಟ್ಟಿ ಬೆಳೆದಿರೋ ಊರಿಗೆ ನಾವು ಅತಿಥಿ ಆದಾಗ ಬೇಜಾರನೇ ಆಗೋಗುತ್ತೆ. ನಮ್ಮ ಅಜ್ಜಿನೇ ನಮ್ಮನ್ನು ತುಂಬ ಚೆನ್ನಾಗಿ ಎಲ್ಲ 3 ಜನ ಹೆಣ್ಮಕ್ಳು ಸಾಕಿದ್ದು ನಮ್ಮ ಅಜ್ಜಿನೇ. ಅದನ್ನು ಕಳ್ಳೆ ಹೇಳಿಲ್ಲ ಈ ಕಡೆ ತೆಗಿಲಿ ಹೇಳಿದ್ನಿ ಬಾ ಈ ಕಡೆ. ಅದ ಎನಿ ಟೈಮ್ ತೆಗಿಲ್ವಾ ಬಾಗ್ಲದು? ಏನು ನೋಡಿ ಇದೊಂದೇ ಗುಡ್ಡೆ ಇರೋದು ನಾಗ ಏನು ಹಿಂಗಾಗ್ಬಿಟ್ಟೈತೆ ನೋಡ್ರಿ. ಅಲ್ಲಿ ನಿಮ್ಮ ಮೊಮ್ಮಗಳು ರೂಪಶ್ರೀ ಹೆಂಗಿದ್ದಾರೆ. ಜಶು ಬೀಳ್ತಿ ಕಣ ಪಿಳಿಯಪ್ಪ. ನೋಡ್ರಿ ತೊರೆ ನೀರು ಕಣಮ್ಮ. ಅಲ್ಲಿ ಅಲ್ಲೊಂದು ಕೋಡಿ ಕಟ್ಸಿದಾರೆ, ಅದು ತುಂಬಿಟ್ಟು ಈ ಕಡೆ ಬರ್ತಾ ಇರೋದು ತೊರೆಗೆ. ಅಲ್ಲೊಂದು ಕೋಡಿ ಅಡ್ಡ ಹಾಕ್ಯಾರ ನೋಡಿ. ಕೂತ್ಕ ಅಲ್ಲೇ ಕೂತ್ಕ, ಕಟ್ಟೆ ಮೇಲೆ ಕೂತ್ಕಲ್ಲಿ. ರೂಪ ಮಾತಾಡ್ಸೋ. ಈರಜ್ಜಿನ ಕರಿಯೋದನ್ನ ಚೆನ್ನಾಗಿದ್ರೆ ಕೇಳೋ. ಎಲ್ಲರೂ ಕ್ಷೇಮವಾಗಿದ್ದೀರಾ ಕೇಳು. ಹೌದಾ? ನಪ್ಪ ಮಸೂಳೆ ಇದಾವೆ. ಕರಿಯಜ್ಜ 1 ರೂಪಾಯಿ ದುಡ್ಡು ಕೊಡ್ತಿರಲಿಲ್ಲ ನನಗೆ ಅಜ್ಜ. ಎಷ್ಟು ಕರಿಯಂಗಿ ಇಕ್ಕೊಂಡು ನಿಂಗದ್ಯಾ? ಕರಿಯಂಗಿ ಇಕ್ಕೊಂಡು ಕಾಣೋದಿಲ್ಲ ನೀನು. ನೀನೇ ಕರಿಯಂಗಿ ಅವಾ ಹೊಸ ಬನಿಯನು. ಹೊಟ್ಟೆಗೆಲ್ಲ ಕರಿಗಡು ಬೆಲ್ಲ ಇದಾವಲ್ಲ. ಅಜ್ಜಿ ನೋಡೋದನ್ನ ಬೇಡ ಎಂತ ತೊಂದರೆ ಅಂತ ಒತ್ಸಿಂಗ್ ಸುಮ್ಮನೆ ಮ್ಯಾಲೆ. ನೋಡಿರಮ್ಮ ಎಂತ ಸೀರೆ ತಂದ್ರು ನಿಂಗೆ. ಅಜ್ಜಿ ಬದುಕಿದ್ದಾಗ ಹುಡ್ಕೊಂಬಂತ ಹುಡ್ಕೊಂಬಿಲ್ಲ. ಅವ್ರ ಕಾಲಕ್ಕೆಲ್ಲ ಇಂಥ ಮಿಣ ಸೀರೆ ಇರಲಿಲ್ಲ, ಎಲ್ಲ ಸುಮಾರು ಅದಾವೆ. ಇಲ್ಲ ಎಲ್ಲ ಹೋಗ್ಬೇಕು ಆಂಟಿಯಪ್ಪ. ಅತ್ತೆ ಬತ್
ಅತ್ತೆ ನಾನು ನೋಡ ಆಂಟಿ ಅಂತ ಬೇಬಿ ಅತ್ತೆ ಈರಜ್ಜಿ ಕರಿಯಜ್ಜ. ನರ್ಸಜ್ಜಿದು ಒಂದು ಕಲ್ಲು ಇಲ್ಲಿಗೆ ತಂದಿಕ್ಕಿದ್ದು ನಾವು. ನಾವು ಮುಂಚೆ ಬೇಬ ಅಂತಿದ್ದು ಆಸ್ಪತ್ರೆ ಒಳಗೆ ಮಾಡ್ತಾ ಇದ್ವಿ. ಅಲ್ಲಿಂದ ಕಲ್ ತಂದು ಇಲ್ಲಿಗಿತ್ತು. ಭಾಗನ ಇತ್ಲ ನೆಳ್ಳಕ್ಕೆ ಅಪ್ಪಿ ಬತ್ತಿ ಹಾಕ್ದ ಅಲ್ಲ ಕೂತ್ಕಲ್ಲಿ ನೆಳ್ಳೈತಿ ಕೂತ್ಕಲ್ಲಿ ಆ ಕಟ್ಟೆ ಮೇಲೆ ಕೂತ್ಕ ಏನೂ ಆಗಲ್ಲ. ಆಮೇಲೆ ವರ್ಷ ವಿತ್ ಬಿಲ್ ಐತೆ. ಸುಮ್ಮನೆ ಇರಬೇಕು ನಾಗಮ್ಮ. ಪೂಜೆ ಮಾಡೋ ಟೈಮಲ್ಲಿ ಮಾತಾಡೋದು ಬಾರ ಪಾಪ ಇಲ್ಲಿ ಹಿಂದಕ್ಕೆ ಅಲ್ಲೇ ಕೂತ್ಕ. ಕೊಡು ತಡಿ. ಮಕ ತೊಳೆದು ವಿಭೂತಿ ಹಚ್ಚಿ ಕುಂಕುಮ ಇಕ್ಕದಲ್ಲೇ ಊಟ ಮಾಡ್ತಿರಲಿಲ್ಲ ಈರಜ್ಜಿ. ಗ್ರೇಟ್. ದಿನಕ್ಕೂ ಆಳು ಮುಕ್ತ ಊಟ ಮಾಡಿಲ್ಲ. ಗ್ರೇಟ್ ಅದು. ಕೇಳಪ್ಪ ಗುಡ್ ನ್ಯೂಸ್. ನೀ ಅಪ್ಪ ಬಂದಿಲ್ಲ ಅನ್ಸುತ್ತಲ್ಲ ರೂಪ ಈರಜ್ಜಿಗೆ ನಮ್ಮ ಸೈಟ್ ಹೆಂಗೋ ನಾವು ತಾಗಿದ್ವಿಲ್ಲ. ಇಲ್ಲಿ ಫ್ರೆಂಡ್ಸ್ ನಮ್ಮ ಅಜ್ಜಿಗೆ ನಾನು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ನಮ್ಮ ಅಜ್ಜಿ ನಾವು ಬೆಳೆದಂಥ ಮನೆ, ನಮ್ಮ ಅಜ್ಜಿ ಸಾಕಿದಂಥ ನಮ್ಮನ್ನ ಆ ಮನೆ ಇತ್ತಲ್ಲ, ಆ ಹಳ್ಳಿ ಮನೆ ಬೇರೆಯವ್ರಿಗೆ ಹೋಗಿತ್ತು. ಸೊ ನಾವು ಅದನ್ನು ಮತ್ತೆ ಪರ್ಚೇಸ್ ಮಾಡಿದ್ವಿ. ಆ ಗುಡ್ ನ್ಯೂಸ್ ನಮ್ಮ ಅಜ್ಜಿಗೆ ಹೇಳ್ತಿದ್ದೀನಿ. ಪಕ್ಕದಲ್ಲೇ ಇರ್ತೀವಿ ನೀವು ಪಾಟು ಮುಂದೆ ಬರ್ತಾ ಹೋಗ್ತಾ ಇರ್ತಲ್ಲೇ ಇರ್ತೀವಿ. ನಮ್ಮ ಅಜ್ಜಿ ಐತಲ್ಲ ಅನುತತರ ಅಮ್ಮಯ್ಯ, ಇದು ಅನುತತರ ಅಪ್ಪಯ್ಯ. ಪಾಂಡಜ್ಜ ಸತ್ತಲ್ಲ ಅವತ್ತು ಮಣ್ಣಾಗ ಉಣಾಕಿದ್ವಲ್ಲ, ಹಂಗೆ ಈ ತಾತನು ಅಜ್ಜಿನೂ ಉಣಾಕಿದ್ವಿ. ದೇವಮ್ಮ ಇದಾನಲ್ಲ, ದೇವಮ್ಮ ನಾಗಮ್ಮ ಅವ್ರ ಅಜ್ಜಿ ತಾತ ಇದಾವ್. ನಿನಗೆ ಪಾಂಡಜ್ಜ ತಾತ ಅಲ್ಲ, ನಾಗಮ್ಮಗ ಅಜ್ಜಿ ತಾತ ಇದೆ, ನಮಗೂ ಅಜ್ಜಿ ತಾತ. ಗಾನ ಶರ ನೆನ್ಪಾಯ್ತಲ್ಲ ಹಿಂಗ ನಾವು ಈರಜ್ಜಿ ಸತ್ತಾಗೆಲ್ಲ ಬಂದಿದ್ವಲ್ಲ. ಉಳ್ಸಕ್ಕೆ ಕಾಪಾಡಿ ರಜ್ಜಿಯನ್ನು ಅನ್ನ ಕಾಪಾಡಿ ರಜ್ಜಿ. ಏ ನೀನ್ ಬ್ಲ್ಯಾಕ್ ಸ್ಟೋನ್ ಅಂತೀಯಲ್ಲ, ಈ ತಾತಡೆ ಅನು ತಾತರ ತಾತ. ಇಲ್ಲಿ ಇದು ಕೇಳಿ, ಇದು ಇಲ್ಲಿ ಇವ್ರಿಗೆ ಹೇಳಿ, ಇವ್ ಮೇಡಮ್ ಅವ್ರಿಗೆ. ನೀನು ಅನು ತಾತನ ಕರಿಯಜ್ಜನ ಸಮಾಧಿ ಇದೆ ಕಣಮ್ಮ, ಅನು ತಾತರಪ್ಪ ಇಂದು. ಫ್ರೆಂಡ್ಸ್ ನಮ್ಮ ಕಡೆ ಯುಗಾದಿ ಹಬ್ಬದ ಟೈಮಲ್ಲಿ ನಮ್ಮ ಹಳ್ಳಿ ಸೈಡ್ ಎಲ್ಲರೂ ಅಷ್ಟೇ, ಯಾರ್ಯಾರು ತೀರ್ಕೊಂಡಿರ್ತಾರೋ ಅವ್ರಿಗೆಲ್ಲ ಹೋಗ್ಬಿಟ್ಟು ಪೂಜೆ ಮಾಡ್ತಾರೆ. ಅವರಿಗೆ ತಂದಿರೋಂಥ ಹೊಸ ಬಟ್ಟೆಗಳ್ನ ಅವರಿಗೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ಬಂದು ಈ ಗುಡ್ಡೆಗೆಲ್ಲ ಪೂಜೆ ಮಾಡೋವರೆಗೂ ಯಾರೂ ಊಟನೇ ಮಾಡಲ್ಲ. ಚಿಕ್ಕ ಮಕ್ಕಳು ಮಾತ್ರ ಊಟ ಮಾಡ್ತಾರೆ ಅಷ್ಟೇ. ಮತ್ತು ಸತ್ತಿರೋರು ನಮ್ಮ ಕನಸಲ್ಲಿ ಏನಾದರೂ ಬಂದರೆ ಈ ಥರ ವರ್ಷಕ್ಕೊಂದ್ಸತಿ ಅಥವಾ ಅವರಿಗೆ ನೆನೆಸ್ಕೊಂಡಾಗೆಲ್ಲ ಹೋಗಿ ಪೂಜೆ ಮಾಡಬೇಕು. ನನ್ನ ಸಾಕಿ ಸಲುವಿದ ನಮ್ಮ ಅಜ್ಜಿಗೆ ನಾನಿವಾಗ ಪೂಜೆ ಮಾಡ್ತಾಯಿದ್ದೀನಿ. ಈಗೆಲ್ಲ ನೆನಪು ಮಾತ್ರ ಅಷ್ಟೇ ನಮ್ಮ ಅಜ್ಜಿ. ಮುಂಚೆಲ್ಲ ಅವ್ರು ಇದ್ದಾಗ ಅವ್ರ ಬೆಲೆ ಗೊತ್ತಾಗ್ತಿರಲಿಲ್ಲ, ಹೋದ್ಮೇಲೆ ಈಗ ಅವ್ರ ಬೆಲೆ ಗೊತ್ತಾಗೋದು. ಎಲ್ಲ ನಾವು 3 ಜನ ಅಕ್ಕ ತಂಗಿರು, ನನ್ನ ತಮ್ಮರು ಎಲ್ಲರೂ ಮಿಸ್ ಮಾಡ್ಕೋತೀವಿ. ಮತ್ತೆ ಅದೇ ಊರಲ್ಲೇ ಸೈಟ್ ತೊಗೊಂಡಿದ್ದೀವಿ. ಸೊ ನಮ್ಮ ಅಜ್ಜಿ ಹೇಗೆ ಬದುಕಿ ಬಾಳಿತ್ತೋ ಅದೇ ರೀತಿ ನಾವು ಬದುಕಿ ಬಾಳಬೇಕು ಅಷ್ಟೇ ನಮ್ಮೂರಲ್ಲಿ. ಆಗ ನಮ್ಮ ಅಜ್ಜಿಗೆ ವರ್ಷಕ್ಕೊಂದ್ಸತಿ ಪೂಜೆ ಸಲ್ಲಿಸ್ತೀವಿ. ನಮ್ಮ ಅಜ್ಜಿ ಮತ್ತು ನಮ್ಮ ತಾತದು ಸಮಾಧಿ ಎಲ್ಲ ಬಿದ್ದೋಗಿದೆ. ಇದನ್ನು ನೀಟಾಗೆಲ್ಲ ಕಟ್ಟಿ, ಅಲ್ಲಿ ನಮ್ಮ ಮನೆ ನಮ್ಮ ಅಜ್ಜಿ ಮನೆ ಇದೆ, ಅದನ್ನು ಕಟ್ಟಿ ನೀಟಾಗಿ ನಮ್ಮ ಅಜ್ಜಿಗೆ ವರ್ಷಕ್ಕೊಂದ್ಸತಿ ಪೂಜೆ ಮಾಡ್ಕೊಂಡು ಹೋಗಬೇಕು. ಯಾಕೆ 3 ಇರೋದು? ದೀಪ 2 ಅಲ್ಲ, 1 ಬರ್ದವ್ರಿಗೆ 3 ಅವು. ಅಯ್ಯ ಇದು ಉಲ್ಟಾಗಿರಾಕಿದು ಹಿಂಗೆ ಜಶ್ ಹಿಂಗೆ ಸಾಕು ಬಿಡು. ಹೊಳಾಲೆ ಮಾಡಿದ್ಲು. ಈರಜ್ಜಿ ಚೆನ್ನಾಗಿದ್ಯಾ? ಶುಭಾಶಯಗಳನ್ನು. ಕರ್ಗಡ್ಬು ತಂದಿರೋದೇ ಒಂದು, ಅವರಿಬ್ರಿಗೆ ಸಾಲದಲ್ಲಿ. ಅಜ್ಜಿಗೆ ಬೇಕು ಕಣಪ್ಪ ಕರ್ಗಡ್ಬು. ಇದು ನಮ್ಮೂರು ದೇವಿ ಗುಡಿ. ಅದು ಕೋಡಿ ಅನ್ಸುತ್ತಲ್ಲೇ. ಭಟ್ರು ರಂಗಣ್ಣನ ಮಗಳು. ನಾವು ಬಸ್ಲೇನಾರೆ ಹೆಣ್ಮಕ್ಳು. ಹೋಗಿ ಬರ್ತೀವಿ ತಾತ. ಕ್ಲೀನ್ ಮಾಡಕ್ ಬಂದಿತ್ತು. ಒಳ್ಳೇದು, ಹೋಗ್ಬರ್ರಿ ಅಂತಲ್ಲ ಅದಕ್ಕೆ ಒಳ್ಳೇದು ಅಂತ. ಇಲ್ಲಿ ನಮ್ಮ ರಂಗನಾಥ್ಪುರದಲ್ಲೇ ಒಂದು ಹೊಸ ಪೆಟ್ರೋಲ್ ಬಂಕ್ ಆಗಿದೆ. ಸ್ಕೂಟಿಲಿ ಪೆಟ್ರೋಲ್ ಖಾಲಿ ಆಗಿತ್ತು, ಹಾಗೆ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಹಾಗೆ ಎಲ್ಲ ಮನೆಗೆ ಹೋದ್ವಿ. ಇದಕ್ಕಿಲ್ಲ. ಇಲ್ಲಿ ನಾವು ಗುಡ್ಡೆಗೆ ಪೂಜೆ ಮಾಡೋಕ್ಕೆ ಒಂದು ಬ್ಲೌಸ್ ಪೀಸು ಮತ್ತು ಸೀರೆ ತೊಗೊಂಡೋಗಿದ್ವಿ. ಆ ಬ್ಲೌಸ್ ಪೀಸ್ನ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ವಿ. ಸೊ ಸುಮ್ಮನೆ ಬಿಟ್ಟು ಬಂದಿದ್ದೀವಿ ಅಂತ ಆಂಟಿಗೆ ಹೇಳಿ ರೇಗಿಸ್ತಾ ಇದ್ದಾನೆ.
ಕೇಸರಿ ಕಲರ್ದು ಬೇವಂಟಿಗೆ ತಂಗೆ ಬಿಟ್ಟು ಬಂದೆ. ಅದೇ ನಮ್ಮಮ್ಮ ಹೇಳೋ ಚಂದ ಬಿಟ್ಟು ಬಂದದ್ದು. ನಾನು ಹೇಳೇನಿ ತಗೊಳ್ಳಲೇ ಬಿಡಂಗಿಲ್ಲ ಅಂತ. ಬರ್ತಾನೆ ಅವನು ಹೇಳ್ತಾನೆ ಸೀರೆ ಒಂದು ಸಾಕ್ಬಿಡು ವಾಪಸ್ಸು. ನನ್ನ ಗಂಡ ಇಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾವ್ರೆ. ಲಕ್ಕಜ್ಜಿ ಈ ರಜ್ಜಿ ಪೂಜೆ ಮಾಡಕ್ಕೆ ಹೋಯ್ದ್ವಲ್ಲ, ಬ್ಲೌಸ್ ಬಿಟ್ಟು ಬಂದವನೆ. ಬರೀ ಸೀರೆ ಪಂಜೆ ತಂದ್ವಿ. ಸುಳ್ಳು ಯಾಕೆ ಹೇಳ್ತಿ ಮತ್ತೆ? ಸೇಮ್ ಡೈಲಾಗ್ ಅಲ್ಲೂ ಹೇಳ್ದ. ನಗ ಹೆಂಗೈತೆ ಊಟ? ಸೂಪರ. ಹಪ್ಪ ಹೆಂಗೈತೆ? ಜಸ್ಸು ಹೆಂಗೈತೆ ಊಟ? ಇಲ್ಲ ಕುರಿ ಹೇಳಿದೀವಿ ಇವನೇ ಏನೋ ಜಸ್ ಹಂಗಂದೆ. ನಾನೇ ಕೊಡ್ಸಿದ್ದ ಅದೇನು ಜಸ್ಸು? ನಮ್ಮ ರೂಪಂಟಿ 4 ಜೊತೆ ಅದೇ ಗೊತ್ತಾ? ನೋಡಿ ಕರೆಕ್ಟಾಗಿ ನೆನ್ಪಿ ಕೇಳೋದೆ. ಅವ್ನು ಇನ್ನೂ ಹೊಸವೇನಪ್ಪ ಬಟ್ಟೆ? ಶರ್ಟ್ ತಗೊಂಬಿಟ್ಟಿದ್ಯಲ್ಲಪ್ಪ ನೀನು ಈ ಸತಿ. ತುಪ್ಪ ಆಂಟಿ ನಂಗೊಂದು ಇಷ್ಟು, ನಾನು ಹಂಗೆ ತಿಂದೇನಿ ಇಷ್ಟೊಂದು. ಸಾಕು ಸಾಕು. ಬಳೆ ಬಳೆ ತೋರ್ಸಮ್ಮ ಆಂಟಿ. ಬೇಕು ನಾನು ನಿನ್ಗೋಸ್ಕರನೇ 4 ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ. ಎಲ್ಲರಿಗೂ ಕೊಡ್ತೀನಿ. ಏ ಗಂಡು ಹುಡುಗರ ನೀವೇನು ಬಳೆ ಹಾಕಿ ಮಗಳೇ ಮುದ್ದು ಮಗಳೇ ಇದು ಅಪ್ಪನ ಜೋಳ. ಆ ಕಡೆ ಅದ್ಯಾವುದೋ ಇನ್ನೊಂದು ಶಾಸ್ತ್ರ, ಈ ಕಡೆ ಬಳೆ ಶಾಸ್ತ್ರ. ಬಳೆ ಎಲ್ಲ ಹಾಕ್ಸ್ಕೊಂಡ್ಮೇಲೆ ನಮ್ಮದು ಮಂದೇವ್ರಿದೆ, ಬೆಟ್ಟದ ಬೇನಳಮ್ಮ ದೇವ್ರಿಗೆ ಹೋದ್ವಿ. ಹಾಗೆ ಅಂದಿವೆ ಹೋಗ್ತಾ ರಾಧಾರ್ ಊರಿಗೆ ಹೋಗಿದ್ವಿ. ಅವ್ರ ಅಮ್ಮ ಅಳ್ತಾ ಇತ್ತು ರಾಧನ್ನ ಕಳಿಸ್ಕೊಡ್ಬೇಕಾದ್ರೆ. ನಾವು ರಾಧಾರ್ ಊರಿಗೆ ಹೋಗಿ ಅಲ್ಲಿ ಊಟ ಮಾಡಿ ಟೀ ಕುಡಿದು ಶರ್ಬತ್ ಕುಡಿದು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಂಬ ಲೇಟ್ ಆಗೋಯ್ತು. ಆಲ್ರೆಡಿ ಸೂರ್ಯ ಎಲ್ಲ ಮುಣುಗ್ತಾ ಇದ್ದ. ಒಂದು 5-5:30 ಆಗೋಗಿತ್ತು. ಇದು ಬೆಟ್ಟದ ಮೇಲಿದೆ ದೇವ್ರಿದು, ಸುತ್ತ ನೀರಿದೆ, ಸೆಂಟ್ರಲ್ ಮಾತ್ರ ನಮ್ಮ ದೇವ್ರಿದೆ. ಮುಂಚೆ ಇದ್ದಿದ್ದಿಲ್ಲ ಅದೇ. ಸುತ್ತ ಬೆಟ್ಟದೊಳಗೆ ನೀರೈತಿ, ಇದೆಲ್ಲ ಬೆಟ್ಟನೇ. ಸಂಜೆ ಆಗಿತ್ತಲ್ವ, ಸೊ ದೇವಸ್ಥಾನದಲ್ಲೆಲ್ಲ ಕಮ್ಮಿ ಇದ್ರು ಜನ, ಬೇಗನೆ ಪೂಜೆ ಆಗೋಯ್ತು. ಇಲ್ಲಿಂದ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಅಂದಿವೆ ಹೋಗ್ಬೇಕಾದ್ರೆ ನಮ್ಮ ಮಾವ ಅವರು ಫೋನ್ನ ರಾಧಾರ್ ಮನೆಗೆ ಬಿಟ್ಟು ಬಂದಿದ್ರು. ಅದನ್ನು ರಾಧನ್ ತಮ್ಮ ಬಂದುಬಿಟ್ಟು ಮತ್ತೆ ರೋಡಲ್ಲಿ ಕೊಟ್ಟ, ಅದನ್ನ ಇಸ್ಕೊಂಡು ಹಾಗೆ ಊರಿಗೆ ಬರೋಷ್ಟೊತ್ತಿಗೆ ನಮಗೆ 7:30-8 ಗಂಟೆ ಆಗೋಯ್ತು ಸುಮಾರು. ಫೈನಲ್ ಪಂಕ್ತಿ ಊಟ ಮಾಡ್ತಾ ಇದ್ದಾರೆ, ಮುಗೀತು. ಇಲ್ಲಿಗೆ ಯುಗಾದಿ ಹಬ್ಬ ಮುಗೀತು, ಕ್ಲೋಸ್. ನಾವು ಯಾವಾಗ ಊರಿಗೆ ಹೋದ್ರೂ ಇದೇ ಥರನೇ, ಯಾವಾಗೂ ಆಚೆ ಸೈಡ್ ಕುತ್ಕೊಂಡು ಆ ಗಾಳಿ ಬೆಳಕಲ್ಲಿ ನಾವು ಊಟ ಮಾಡೋದು. ಎಲ್ಲರೂ ಯಾವಾಗೂ ಜೊತೆ ಕುತ್ಕೊಂಡು ಊಟ ಮಾಡೋದು, ಸಪ್ರೇಟ್ ಯಾರು ಊಟ ಮಾಡಲ್ಲ. ನಮ್ಮ ಯುಗಾದಿ ಹಬ್ಬದ ವ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.